ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಅನ್ನುವಂತಹ ಪಾಠವನ್ನು ನೋಡೋಣ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 10ನೇ ತರಗತಿಯಲ್ಲಿ ಮೊದಲ ಅಧ್ಯಾಯ ಅಥವಾ ಮೊದಲ ಘಟಕ ಏನಾಗಿದೆ, ವಾಸ್ತವ ಸಂಖ್ಯೆಗಳು ಅನ್ನುವಂಥದ್ದು ಇದೆ. ಈ ಒಂದು ಪಾಠಕ್ಕೆ ನಿಮಗೆ 5 ಅಂಕಗಳನ್ನು ಫಿಕ್ಸ್ ಮಾಡಿದ್ದಾರೆ. ಈ 5 ಅಂಕಗಳು ಹೇಗೆ ನಿಮಗೆ ಬರ್ತವೆ ಅನ್ನೋದನ್ನು ನೋಡೋಣ. ಯಾವ ಅಂಶಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, 1 ಅಂಕದ ಒಂದು ಪ್ರಶ್ನೆ ಇರ್ತದೆ. ಅದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಇಲ್ಲ ಅಂದರೆ ಅವಿಭಾಜ್ಯ ಅಪವರ್ತಿಸುವಿಕೆ ಮೇಲೆ 1 ಅಂಕ ಸಿಗ್ತದೆ. ಮತ್ತು 2 ಅಂಕಕ್ಕೆ ಮಸ ಮತ್ತು ಲಸ, 2 ಸಂಖ್ಯೆಗಳ ಮಸ ಮತ್ತು ಲಸಗಳನ್ನು ಕಂಡುಹಿಡಿಯೋದು ಆಗಿರ್ಬೋದು, ಅಥವಾ ಅವುಗಳ ನಡುವಿನ ಒಂದು ಸಂಬಂಧವನ್ನು ಕುರಿತಾಗಿ ಇರ್ತದೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಆಗಿರ್ತದೆ. ಅದು 2 ಅಂಕಕ್ಕೆ ಇರ್ತದೆ. ಹೀಗಾಗಿ ನಿಮ್ಗೆ ಒಟ್ಟು ಇದರಲ್ಲಿ 5 ಅಂಕಗಳು ದೊರೆಯುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ನಾವು ಇವುಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ವಾಸ್ತವಿಕ ಸಂಖ್ಯೆಗಳ ವ್ಯಾಖ್ಯೆಗಳನ್ನು ನೋಡೋಣ. ಇದರಲ್ಲಿ 3 ವ್ಯಾಖ್ಯೆಗಳನ್ನು ಹೆಚ್ಚಾಗಿ ಕೇಳಿರ್ತಾರೆ. ಒಂದು, ಸಂಯುಕ್ತ ಸಂಖ್ಯೆ ಎಂದರೇನು ಅಂತ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆ ಬಂದಾಗ ನೀವು ಈ ರೀತಿ ಶಾರ್ಟಾಗಿ ಈ ಉತ್ತರವನ್ನು ಬರಿಬೋದು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಎನ್ನುತ್ತಾರೆ ಅಂತ ಬರಿಬೇಕು. ಅಥವಾ ಇದನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯವಿರುವ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಎನ್ನುತ್ತಾರೆ ಅಂತಲೂ ಬರಿಬೋದು. ಇದು ನಿಮ್ಗೆ 2 ಅಂಕಕ್ಕೆ ಕೇಳ್ತಾರೆ. ಈ ರೀತಿ ಡೆಫಿನಿಷನ್ ಹೇಗೆ ನೀವು ವಿವರಿಸ್ತೀರಿ ಅಂತಂದಾಗ, ಅಥವಾ ನೀವು ಹೇಗೆ ತಿಳ್ಕೊಂಡಿದ್ದೀರಿ ಅಂತಂದರೆ ನೋಡಿ, ಈಗ ಉದಾಹರಣೆಗೆ ಸಂಯುಕ್ತ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, 6 ಅನ್ನುವಂತಹ ಒಂದು ಸಂಯುಕ್ತ ಸಂಖ್ಯೆ ಇದೆ. ಇದನ್ನು 2 ಮತ್ತು 3ರ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೀವಿ. ಇಲ್ಲಿ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ, ಹೌದಾ? ಹೀಗಾಗಿ 6ಅನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಸಂಖ್ಯೆ ತೆಗೆದುಕೊಳ್ಳಿ, 10 ಅಂತ ಇದೆ. 10ಅನ್ನು ನಾವು 2 × 5 ಅಂತ ಬರೀತೀವಿ. ಇಲ್ಲಿ 2 ಮತ್ತು 5 ಅನ್ನುವಂಥವು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಅದೇ ರೀತಿ ಈಗ ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳಿ. 12 ಅನ್ನುವಂಥದ್ದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ. ಇದನ್ನು 2 × 2 × 3 ಅಂತ ಬರಿತೀವಿ. 2 2 4, 4 3 12 ಅಂತ ಬರಿತೀವಿ. ಹೀಗೆ ನಾವು ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರ್ತದೆ. ಇನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ವಿ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅನ್ನೋದನ್ನು ಕೂಡ ಕೇಳ್ಬೋದು. ಅವಿಭಾಜ್ಯ ಸಂಖ್ಯೆ ಎಂದರೇನು ಅಂತಲೂ ಕೇಳ್ಬೋದು. ಆಗ ನೀವು ಏನು ಬರಿಬೇಕು ಅಂತಂದರೆ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ನಿಶ್ಶೇಷವಾಗಿ ಭಾಗವಾಗುವಂತಹ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಥವಾ ಎನ್ನುತ್ತೇವೆ ಅಂತ ಬರಿಬೇಕು, ಹೌದಾ? ಹಾಗಾದರೆ ಇದಕ್ಕೂ ಒಂದಿಷ್ಟು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಒಂದು ಸಂಖ್ಯೆ ತಗೋಣ, 2 ಅಂತಿದೆ. 2 1 ಮತ್ತು 2ರಿಂದ ಮಾತ್ರ ಭಾಗ ಹೋಗ್ತದೆ, ಹೌದಾ? ಅದಕ್ಕೆ ನಾವು ಹೇಳ್ತೀವಿ ಇಲ್ಲಿ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ನಿಶೇಷವಾಗಿ ಭಾಗ ಹೋಗುವಂಥದ್ದು. ಆಮೇಲೆ 3 ಕೂಡ ನೋಡಿ, 1ರಿಂದ ಭಾಗ ಹೋಗ್ತದೆ ಮತ್ತು 3ರಿಂದ ಮಾತ್ರ ಹೋಗ್ತದೆ. ಅದೇ ರೀತಿ 5 ಸಹಿತ 1 ಮತ್ತು 5ರಿಂದ ಮಾತ್ರ ಭಾಗವಾಗ್ತದೆ. ಆಮೇಲೆ 7 1 ಮತ್ತು 7 ಬಿಟ್ಟು ಬೇರೆ ಯಾವುದೇ ಒಂದು ಅಪವರ್ತನವನ್ನು ಹೊಂದಿರೋದಿಲ್ಲ. 1 ಮತ್ತು 7 ಮಾತ್ರ ಹೊಂದಿರ್ತದೆ. ಇಲ್ಲಿ 11 ಕೂಡ ಹಾಗೇನೆ, 1 ಮತ್ತು 11ರಿಂದ ಮಾತ್ರ ಭಾಗ ಹೋಗ್ತದೆ. ಬೇರೆ ಯಾವುದೇ ಸಂಖ್ಯೆಯಿಂದ ಅದು ಭಾಗ ಹೋಗೋದಿಲ್ಲ. ಇಲ್ಲಿ ಒಂದು ನಂಬರ್ ನಮಗೆ ಮಿಸ್ ಆಯಿತು, 9. ಅದನ್ನು ನಾವು ಏಕೆ ಬರೀಲಿಲ್ಲ ಹೇಳಿ ನೋಡೋಣ. ಇಲ್ಲಿ 9 ಏನಾಗಿದೆ, ಅದು 3ರಿಂದ ಭಾಗ ಹೋಗ್ತದೆ. 1 ಮತ್ತು 9 ಅಲ್ಲದೆ ಅದು 3ರಿಂದ ಭಾಗ ಹೋಗ್ತದೆ. ಹೀಗಾಗಿ ಅದು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ. ಹಾಗಾದರೆ ಅದು ಸಂಯುಕ್ತ ಸಂಖ್ಯೆ ಆಗಿರ್ತದೆ. ಇನ್ನು ನೆಕ್ಸ್ಟ್ 13 ಕೂಡ 1 ಮತ್ತು 13ರಿಂದ ಮಾತ್ರ ಭಾಗ ಹೋಗ್ತದೆ. ಈ ರೀತಿ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಈ ಸಮಸಂಖ್ಯೆ ಒಂದೇ ಮಾತ್ರ ಇದೆ. ಇಲ್ಲಿ ಫಸ್ಟ್ ಒನ್
2 ಮಾತ್ರ ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ಇಲ್ಲಿ ಉಳಿದದ್ದೆಲ್ಲ ಬೆಸ ಸಂಖ್ಯೆಗಳೇ ಆಗಿವೆ. ಆಮೇಲೆ 2 ಸಮಸಂಖ್ಯೆಗಳೆಲ್ಲವೂ 2ರಿಂದ ಭಾಗ ಹೋಗ್ತವೆ. ಹೀಗಾಗಿ ಅಲ್ಲಿ 2 ಅನ್ನುವಂಥದ್ದೊಂದು ಸಂಖ್ಯೆ ನಮಗೆ ಸಿಗ್ತದೆ. ಹೀಗಾಗಿ ಅದು ಸಂಯುಕ್ತ ಸಂಖ್ಯೆ ಆಗಿರ್ತವೆ ಉಳಿದೆಲ್ಲ ಸಮಸಂಖ್ಯೆಗಳು. ಇನ್ನು ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಬರೆಯಬಹುದು. ಇಷ್ಟು ಬರೆದ್ರೆ ಸಾಕು. ಇನ್ನು ಇಲ್ಲಿ ಘಟಿಸುವಂತಹ ಒಂದು ಕ್ರಮ ಏನಿದೆ ಅದು ಅನನ್ಯವಾಗಿರ್ತದೆ. ಅದನ್ನ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಬರೆಯಬಹುದು ಅನ್ನೋದನ್ನು ಬರೆದರೆ ಸಾಕು. ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ತೊಗೊಂಡ್ರೂ ಅದನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಮಗೆ ಬರೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸಂಯುಕ್ತ ಸಂಖ್ಯೆ ಡೆಫಿನಿಷನ್ ಹೇಳಿದವಲ್ಲ ಮೇಲೆ, ಅದೇ ರೀತಿ ಅದನ್ನು ನಾವಿಲ್ಲಿ ಹೇಳ್ಬೋದು. ನಂತರ ಇನ್ನು ಅವಿಭಾಜ್ಯ ಅಪವರ್ತಿಸುವಿಕೆ ಅನ್ನುವಂಥದ್ದು ಬರ್ತದೆ. ಆ ಅವಿಭಾಜ್ಯ ಅಪವರ್ತಿಸುವಿಕೆ ಹೇಗೆ ಅನ್ನೋದನ್ನು ಕೆಲವೊಂದು ಉದಾಹರಣೆಗಳನ್ನು ತಗೊಂಡು ನೋಡೋಣ. ಇಲ್ಲಿ 18 ಇದೆ. 18ಅನ್ನು ಹೇಗೆ ನಾವು ಅವಿಭಾಜ್ಯ ಅಪವರ್ತಿಸ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲು ಇವುಗಳನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಬೇಕು. ಬರುವಂತಹ ಭಾಗಲಬ್ಧವನ್ನು ಕೆಳಗೆ ಬರಿಬೇಕು. ಈಗ ಇದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಹೋಗ್ತದೆ. ಹೀಗಾಗಿ 2ಅನ್ನು ತೆಗೆದುಕೊಳ್ತೀವಿ. 2 9 18. ಇನ್ನು ಇಲ್ಲಿ 9 ಬಂದಿದೆ. ಹೀಗಾಗಿ ನಾವಲ್ಲಿ ಬೆಸ ಸಂಖ್ಯೆ ಬಂದಿರೋದ್ರಿಂದ ಇಲ್ಲಿ 2ಅನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ನಂತರ 2ರ ನಂತರ ಇರುವಂತಹ ಒಂದು ಅವಿಭಾಜ್ಯ ಸಂಖ್ಯೆ 3 ಆಗಿದೆ. ಹೀಗಾಗಿ ಅಲ್ಲಿ ನಾವು 3 ತೆಗೆದುಕೊಳ್ಬೇಕು. 3ರಿಂದ ಭಾಗ ಹೋದರೆ ತೊಗೋಬೇಕು, ಇಲ್ಲಾಂದರೆ ಇಲ್ಲ. 3ರಿಂದ 9 ಭಾಗ ಹೋಗ್ತದೆ. ಹೀಗಾಗಿ 3 3 9 ಅಂತ ಬರಿತೀವಿ. ಮತ್ತೆ ನಾವಿಲ್ಲಿ 3ಅನ್ನು ತೆಗೆದುಕೊಳ್ತೀವಿ. 3 1 3. ಹೀಗೆ ಭಾಗಲಬ್ಧ 1 ಬರೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಮಗೆ ಈಗ ಗೊತ್ತಾಗ್ತದೆ. ನಮಗಿಲ್ಲಿ ಅವಿಭಾಜ್ಯ ಅಪವರ್ತಿಸಿ 18ರ ಅವಿಭಾಜ್ಯ ಅಪವರ್ತನಗಳು ಯಾವ ಅನ್ನೋದನ್ನ ಈ ರೀತಿ ಬರಿತೀವಿ. 18 = 2 × 3 × 3 ಅಂತ ಬರಿತೀವಿ. ಹೀಗೆ ಅವಿಭಾಜ್ಯ ಅಪವರ್ತಿಸುವಿಕೆ ಬರ್ತದೆ. ಇದನ್ನು 1 ಅಂಕಕ್ಕೆ ಕೇಳ್ತಾರೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ. 30 ಸಮಸಂಖ್ಯೆ ಆಗಿರೋದ್ರಿಂದ ಮತ್ತೆ ನಾವು ಇಲ್ಲಿ 2 ತೆಗೆದುಕೊಳ್ತೀವಿ. 2 1 2, 2 5 10. ಹೀಗಾಗಿ ಇಲ್ಲಿ 2 15 ಅಂತ ಬರ್ತದೆ. ಈಗ ಇಲ್ಲಿ ಬೆಸ ಸಂಖ್ಯೆ ಬಂದಿರೋದ್ರಿಂದ ಇದು 2ರಿಂದ ಭಾಗ ಹೋಗೋದಿಲ್ಲ. ನಾವು 3ರಿಂದ ಟ್ರೈ ಮಾಡಿದರೆ ನೋಡಬೇಕು. 3ರಿಂದ ಟ್ರೈ ಮಾಡಿದರೆ ಆಗುತ್ತೆ. 3 5 15 ಅಂತ ಬರ್ತದೆ. ಆಮೇಲೆ 5 ಅದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನೇರವಾಗಿ ನೀವು ಇಲ್ಲಿ 5ಅನ್ನು ತೆಗೆದುಕೊಳ್ಳಿ. 5 1 5. ಈಗ 5 ಭಾಗಲಬ್ಧ 1 ಭಾಗಲಬ್ಧ ಉಳಿತದೆ. ಹೀಗಾಗಿ 30ಅನ್ನು ನಾವು 2 × 3 × 5 ಅಂತ ಬರೆದ್ರೆ ಇದು 30ರ ಅವಿಭಾಜ್ಯ ಅಪವರ್ತಿಸುವಿಕೆ ಆಗ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ. 72. ಈ 72ರ ಅವಿಭಾಜ್ಯ ಅಪವರ್ತಿಸುವಿಕೆ ಹೇಗಿರ್ತದೆ? ಇದು ಸಮಸಂಖ್ಯೆ ಆಗಿರೋದ್ರಿಂದ ಇಲ್ಲಿನೂ ಕೂಡ ನಾವು 2ಅನ್ನು ತೆಗೆದುಕೊಳ್ತೀವಿ. 2 3 6. 2 3 6. 7ರಲ್ಲಿ 6 ಹೋದರೆ 1 ಉಳಿತು. 12 ಆಯಿತು. ಮುಂದೆ ನಂಬರದೇ 2. ಹೀಗಾಗಿ 12. 2 6 12. ಹೀಗಾಗಿ ಇಲ್ಲಿ 36 ಅಂತ ಬರ್ತದೆ. ಅದೇ ರೀತಿ 36 ಸಮಸಂಖ್ಯೆ ಆಗಿರೋದ್ರಿಂದ ಮತ್ತೆ ನಾವು 2ಅನ್ನು ತೆಗೆದುಕೊಳ್ತೀವಿ. 2 1 2 8 2 18 ಅಂತ ಆಯಿತು. ಮತ್ತೆ ಸಮಸಂಖ್ಯೆ ಬಂತು. ಮತ್ತೆ 2ಅನ್ನು ತೆಗೆದುಕೊಳ್ಬೇಕು. 2 9 18 ಅಂತ ಆಯಿತು. ಎಲ್ಲಿವರೆಗೂ ಸಮಸಂಖ್ಯೆ ಇರ್ತದೆ ಆವಾಗ ನಾವು 2ರಿಂದನೇ ಅದನ್ನು ಭಾಗಿಸ್ತಾ ಹೋಗಬೇಕು. ಈಗ ಬೆಸ ಸಂಖ್ಯೆ ಬಂತು. 3ರಿಂದ ಟ್ರೈ ಮಾಡಿ. ಈಗ 3 3 9 ಅಂತ ಬರ್ತದೆ. ಆಮೇಲೆ ಮತ್ತೆ 3 ಉಳಿತು. 3 1 3 ಅಂತ ತೆಗೆದುಕೊಳ್ಬೇಕು. ಹೀಗೆ ನಾವು ಈ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಏನು ಮಾಡಬೇಕು? ಇಲ್ಲಿ ಮಾಡಿ ತೋರಿಸ್ತೀವಿ. ಹೌದಾ? 72 = 2 × 2 × 2 3 ಸರಿ. ಆಮೇಲೆ 3 × 3. ಹೀಗೆ ಈ 72ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ನೋಡ್ತೀವಿ. ಇನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ 150ಅನ್ನು ಮಾಡ್ಬೋದು ನೀವು. ಆಮೇಲೆ 288ಅನ್ನು ಮಾಡಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೊಂದು ಅಂಕ ದೊರೀತದೆ. ಧನ್ಯವಾದಗಳು.